ದಿನ ಏನ್ ವಿಶೇಷ? ಓಂ ನಮೋ ವೆಂಕಟೇಶಾಯ. ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಬಂಗಾರ ತಿರುಪತಿ ವೆಂಕಟೇಶ್ವರ. ಇಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದು, ಸ್ವಯಂಭೂ ಮೂರ್ತಿ. ಉದ್ಭವ ಮೂರ್ತಿಯಾಗಿ ಹುಟ್ಟಿ ಭೃಗು ಋಷಿಗಳಿಗೆ ಸ್ವಾಮಿ ನೇತ್ರದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅಂದ್ರೆ ಆ ಭೃಗು ಋಷಿಗೆ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಜ್ಞಾನ ನೇತ್ರ ಅಂತ. ಆ ಕಣ್ಣನ್ನ ಸ್ವಾಮಿ ವೈಕುಂಠದಲ್ಲಿ ತೆಗೆದು ಬಿಡ್ತಾರೆ. ಅದು ವೆಂಕಟಾಚಲಮಹತ್ಯೆ ಅಂತ ಕಥೆಯಲ್ಲಿ ಬರುತ್ತೆ. ಆ ಭೃಗು ಋಷಿ ವೈಕುಂಠಕ್ಕೆ ಹೋಗಿ ಸ್ವಾಮಿನ ವಕ್ಷಸ್ಥಳಕ್ಕೆ ಒದ್ದಿತಾರೆ. ಆಗ ಸ್ವಾಮಿಗಳು ಆ ಭೃಗು ಋಷಿಗೆ ಪಾದ ಸೇವೆ ಮಾಡಿ ಆ ಕಾಲಲ್ಲಿ ಇರ್ತಕ್ಕಂಥ ಕಣ್ಣನ್ನು ತೆಗೆದು ಬಿಡ್ತಾರೆ. ಯಾವಾಗ ಆ ಕಣ್ಣು ಹೊಟ್ಟೋಗುತ್ತೋ ತಪಶಕ್ತಿ ಎಲ್ಲಾನು ಆ ಕಣ್ಣು ಹೊಟ್ಟೋಗುತ್ತೆ. ಆಗ ಭೃಗು ಋಷಿ ಸ್ವಾಮಿಯನ್ನ ಬೇಡ್ತಾರೆ, ಜಗದ್ದೊಡೆಯನು ಪಿತಾಮಹನು ಆಗಿರ್ತಕ್ಕಂಥ ನಿಮ್ಮನ್ನ ನಾನು ಒದ್ದಿದ್ದೀನಿ, ನನಗೆ ಮಹಾಪಾಪ ಸಂಭವಿಸಿದೆ, ಮೋಕ್ಷಕ್ಕೆ ದಾರಿ ಮಾಡಿಕೊಡಿ ಅಂತ ವೈಕುಂಠದಲ್ಲಿ ಬೇಡ್ತಾರೆ ಸ್ವಾಮಿನ. ಆಗ ಆ ಭೃಗು ಋಷಿಗೆ ಸ್ವಾಮಿ ಅಭಯ ಕೊಡ್ತಾರೆ, ಭೂ ಪ್ರದಕ್ಷಿಣೆ ಮಾಡಿ ನೀನು ಶೇಷಾಚಲ ಅಂತ ಈ ಬೆಟ್ಟಕ್ಕೆ ಹೆಸರು, ಇಲ್ಲಿ ಬಂದು ನೀನು ತಪಸ್ ಮಾಡ್ಕೊಂಡಿರೋ, ಅವಾಗ ನಿನಗೆ ನಾನು ಉದ್ಭವ ಮೂರ್ತಿಯಾಗಿ ಹುಟ್ಟಿ ದರ್ಶನ ಕೊಟ್ಟು ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಆ ಭೃಗು ಋಷಿಗಳು ಇಲ್ಲಿ ಬಂದು ಕಲಿಯುಗ ಆರಂಭದಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಏಕಾಂತ ಶ್ರೀನಿವಾಸ ಸ್ವಾಮಿ ಕೆಳಗಡೆಯಿಂದ ಮೂರ್ತಿ ಇರೋವರೆಗೂ ಒಂದೇ ಕಲ್ಲು ಉದ್ಭವ ಮೂರ್ತಿಯಾಗಿ ಪುಟ್ಟ ಮೂರ್ತಿ ಚಿಕ್ಕದಾಗಿ ಉದ್ಭವ ಹುಟ್ಟಿ ಆ ವೈಕುಂಠದಲ್ಲಿ ಆ ಭೃಗು ಋಷಿಗೆ ಕಾಲಲ್ಲಿ ತೆಗೆದಿರ್ತಕ್ಕಂಥ ಕಣ್ಣನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಣ್ಣಿನ ಮುಖಾಂತರ ಆ ಭೃಗು ಋಷಿಗೆ ದರ್ಶನ ಕೊಡ್ತಾರೆ. ಆವಾಗ ಅವರು ಮೋಕ್ಷ ಕೊಟ್ಟೋಗ್ತಾರೆ ಅಂತ. ಆ ಭೃಗು ಋಷಿಗಳು ಯಾವ ತರ ಸ್ವಾಮಿ ನೋಡಿದಾರೋ ಬಂದವರೆಲ್ಲರೂ ಕೂಡ ಆ ಕಿಂಡಿಯಲ್ಲೇ ದರ್ಶನ ಮಾಡೋದು. ಇದನ್ನ ಭೃಗು ನೇತ್ರ ದರ್ಶನ ಅಂತೇಳಿ ಆ ಕಿಂಡಿ ಮುಖಾಂತರ ದರ್ಶನ ಮಾಡೋದು. ಇದು 1964ರಲ್ಲಿ ದೇವಸ್ಥಾನ ದೊಡ್ಡದಾಗಿ ಮಾಡಿ ಮೆಟ್ಲು ಮಾಡಿ ಗೋಪುರಗಳೆಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಪುರಾತನವಾದ ದೇವಸ್ಥಾನ ಇದ್ದು ನಮ್ಮ ನೇತ್ರಾಕಾರವಾಗಿ ಒಂದೇ ಒಂದು ಕಣ್ಣಿನ ಆಕಾರದಲ್ಲಿ ಇತ್ತಂತೆ. ಅದು ಶಿಥಿಲವಾಗಿ ಹೋಗಿ ಬಿದ್ದೋಗಿತ್ತು. ಅದನ್ನ ತೆಗೆದುಬಿಟ್ಟು MV ಕೃಷ್ಣಪ್ಪ ಅಂತ ಸೆಂಟ್ರಲ್ ಮಿನಿಸ್ಟ್ರು, ಅವರು ಇದೇ ಊರೇನೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಮತ್ತೆ ದೊರಸಾಮ್ ನಾಯ್ಡು ಅಂತ ಲೋಕಲ್ MLA ಅವರು ಇಬ್ರು ಸೇರಿ ಮೆಟ್ಲುಗಳು, ರಾಜಗೋಪುರಗಳು, ವಿಮಾನ ಗೋಪುರ ಎಲ್ಲಾನು ಕಟ್ಟಿಸಿ ದೇವಸ್ಥಾನ, ಹಳೆ ದೇವಸ್ಥಾನ ಯಾವ ತರ ಇದೆಯೋ ಅದೇ ಪದ್ಧತಿ ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನ ಒಂದಿರೋದನ್ನ ತೆಗೆದು ಇಲ್ಲಿ ಕಿಂಡಿಗೆ 6 ಕಿಂಡಿ ತರ ಇಟ್ಟಿದ್ದಾರೆ. ಅದು ಏನಂತಂದ್ರೆ ನಮ್ಮ ಮಾನವನ ಹೃದಯದಲ್ಲಿ ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ 6 ಕೆಟ್ಟ ಗುಣ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಹೋಗಲ್ಲ. ಅದಕ್ಕೋಸ್ಕರ ನನ್ನ ದರ್ಶನ ಮಾಡ್ಬೇಕಾದ್ರೆ ಒಂದು ಕ್ಷಣ ಅದನ್ನೆಲ್ಲ ಬಿಟ್ಟು ನನ್ನ ನೋಡಿ, ಆಗ ನೋಡಿದ್ರೆ ನಿಮಗೆ ಒಳ್ಳೆ ಫಲ ಕೊಡ್ತೀನಿ ಅಂತ ಗೀತೆಯಲ್ಲಿ ಪರಮಾತ್ಮ ಪ್ರಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನ ಭೃಗು ನೇತ್ರ ದರ್ಶನ ಅಂತ ದರ್ಶನ ಮಾಡೋದು. ಬಂಗಾರ ತಿರುಪತಿ ಅಂದ್ರೆ ಇದು ಭವಿಷ್ಯೋತ್ತರ ಪುರಾಣದಲ್ಲಿ 108 ತಿರುಪತಿಗಳಿದೆ ಭೂಲೋಕದಲ್ಲಿ. ಆ 108 ತಿರುಪತಿಗಳಲ್ಲಿ ಇದು ಈ ಕೋಲಾರ ಚಿನ್ನದ ಗಣಿ ಪ್ರದೇಶ, ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಂತ ಆ ಚಿನ್ನದ ಗಣಿ ಪ್ರದೇಶದಲ್ಲಿ ಸ್ವಾಮಿ ನೆಲೆಸೋದ್ರಿಂದ ಇದನ್ನ ಬಂಗಾರ ತಿರುಪತಿ ಶ್ರೀನಿವಾಸ, ಬಂಗಾರ ಗಿರಿವಾಸ ಅಂತ. ಇಲ್ಲಿ ವರ್ಷಕ್ಕೆ 3 ಬಾರಿ ಜಾತ್ರೆ ಆಗತ್ತೆ. ಮಾಘ ಶುದ್ಧ ಹುಣ್ಣಿಮೆಗೆ ಬ್ರಹ್ಮ ರಥೋತ್ಸವ ನಡೆಯುತ್ತೆ 10 ದಿನಗಳ ಕಾಲ. ಮೊನ್ನೆ ಫೆಬ್ರವರಿ 1ನೇ ತಾರೀಕು ರಥೋತ್ಸವ ನಡೀತು. ಏನಂತಂದ್ರೆ ತಿರುಪತಿಯಲ್ಲಿ ಯಾವ ತರ ನಡೆಯುತ್ತೋ 10 ದಿನಗಳ ಕಾಲ ಬೆಳಗ್ಗೆ ಸಂಜೆ ಎಲ್ಲ ಉತ್ಸವಾದಿಗಳು. 1ನೇ ತಾರೀಕು ಬ್ರಹ್ಮ ರಥೋತ್ಸವ ನಡೀತು. ಮತ್ತೆ 31ನೇ ತಾರೀಕು ಜನವರಿ 31 ರಾತ್ರಿ ತೆಪ್ಪೋತ್ಸವ, ಕಲ್ಯಾಣೋತ್ಸವ ಎಲ್ಲ ವಿಶೇಷವಾಗಿ ನಡೀತು. ಅದಾದ್ಮೇಲೆ ಈಗ ಶಿವರಾತ್ರಿ ಪಾರಣೆ, ಮತ್ತೆ ಮಾಘ ಮಾಸ, ಇದು ಶ್ರಾವಣ ಮಾಸದಲ್ಲಿ 4 ಶನಿವಾರ ಈ ಜಾತ್ರೆಗಳಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ. ಏನಂತಂದ್ರೆ ಇಲ್ಲಿ ಪುರಾತನ ಕಾಲದಿಂದ ಜನಕ್ಕೆ ನಂಬಿಕೆ ಏನಂತಂದ್ರೆ ಈ ಪಕ್ಕದ ರಾಷ್ಟ್ರಗಳಿಂದಾನು, ಹಳ್ಳಿಗಳು, ಸುತ್ತಮುತ್ತ ಹಳ್ಳಿಗಳಿಂದಾನು ಜನಕ್ಕೆ ಹರಿಸೇವೆ ಅಂತ ಮಾಡ್ತಾರೆ. ಅದು ಭಾರತ ಹುಣ್ಣಿಮೆ ಅಂದ್ರೆ ಬ್ರಹ್ಮೋತ್ಸವ ನಡೆಯುತ್ತೆ ಅವತ್ತು ಹಿಂದಿನ ದಿವಸ. ಇಲ್ಲಿ ಮತ್ತೆ ಶಿವರಾತ್ರಿ ದಿವಸ ರಾತ್ರಿ ಇಲ್ಲಿ ಬರ್ತಾರೆ ಜನ, ಬಂದು ಜಾಗರಣೆ ಮಾಡ್ತಾರೆ. ರಾತ್ರಿ ಎಲ್ಲ ಜಾಗರಣೆ ಮಾಡಿ ಮತ್ತೆ ಮನೆಯಿಂದ ಅವ್ರು ತಂದಿರ್ತಕ್ಕಂಥ ಎಲ್ಲಾ ಸಾಮಗ್ರಿಗಳು, ಅಕ್ಕಿ, ಬೇಳೆ ಎಲ್ಲಾನು ಬಂದು ಅಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಸ್ನಾನ ಮಾಡಿ ಅದನ್ನ ಅಡಿಗೆ ಮಾಡಿ, ಕೆಳಗಡೆನೆ ಅಡಿಗೆ ಮಾಡಿ ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡಿ, ಅದಾದ್ಮೇಲೆ ಅಲ್ಲಿ ಹೋಗಿ ಅವರು ತಂದಿರ್ತಕ್ಕಂಥ ಮಾಡಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ದೇವ್ರಿಗೆ ಅರ್ಪಿಸಿ ಆಮೇಲೆ ಅನ್ನದಾನ ಮಾಡಿ ಅವರು ಊಟ ಮಾಡಿ ಹೋಗೋದು. ಅದನ್ನ ಹರಿಸೇವೆ ಅಂತ ಹೇಳ್ತಾರೆ. ಅದು ಈ ಇದರಲ್ಲಿ ಈ ಭಾಗದಲ್ಲಿ ವಿಶೇಷವಾದಂತದ್ದು. ಸುಮಾರು 100 ವರ್ಷಗಳ ಕಾಲದಿಂದ ಭಕ್ತಾದಿಗಳ ನಂಬಿಕೆ ಅದು. ಅದು ಮಾಘ ಮಾಸದಲ್ಲಿ ಮಾಡ್ತಾರೆ. ಮತ್ತೆ ಈಗ ಶಿವರಾತ್ರಿ ಪಾರಣೆ ದಿವಸನೂ ಇವತ್ತು ಅಷ್ಟೇ, ನಿನ್ನೆ ರಾತ್ರಿಯಿಂದ ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರ್ತಾರೆ. ಇವತ್ತು ಬೆಳಗ್ಗೆವರೆಗೂ ಕೆಲವು ಜನ ಉಪವಾಸ ಇದ್ದು ಇಲ್ಲಿ ಬಂದು ಆ ಹರಿಸೇವೆ ಎಲ್ಲ ಮುಗಿಸಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅದಾದ್ಮೇಲೆ ಇಲ್ಲಿ ಬಂದು ದೇವರಿಗೆ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ. ಆ ತೀರ್ಥ ತಗೊಂಡ್ಮೇಲೆ ಅವರು ಆ ಉಪವಾಸ ಬಿಟ್ಟು ಊಟ ಮಾಡೋದು. ಇದು ಪದ್ಧತಿ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದು ದೇವರಿಗೆ ಮಾಡೋದ್ರಿಂದ ಅವರ ಏನು ಹರಕೆಗಳು ಏನ್ ಬೇಡ್ಕೊಂಡಿರ್ತಾರೋ ಅದೆಲ್ಲ ನೆರವೇರುತ್ತೆ ಅಂತ ನಂಬಿಕೆ. ಪುರಾತನ ಕಾಲದಿಂದನೂ ಎಲ್ಲ ಯಾರು ಏನೇ ಬೇಡಿದ್ರು ದೇವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಜನ ನಂಬಿಕೆ ಇದೆ. ಆದ್ರಿಂದ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಇದು. ಅದು ವಿಶೇಷವಾದಂತ. ಮತ್ತೆ ಶ್ರಾವಣ ಮಾಸದಲ್ಲೂ ಅಷ್ಟೇ, ಶ್ರಾವಣ ಶುಕ್ರವಾರ 3ನೇ ವಾರ 4ನೇ ವಾರ ಸುಮಾರು 2-3 ಲಕ್ಷ ಜನ ಸೇರ್ತಾರೆ. ಆವಾಗ್ಲೂ ಅಷ್ಟೇ ಶುಕ್ರವಾರ ರಾತ್ರಿ ಬರ್ತಾರೆ, ತೆಪ್ಪೋತ್ಸವ ಇರುತ್ತೆ. ಆವಾಗ್ಲೂ ಇದೇ ತರ ಹರಿಸೇವೆಗಳು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ
ಊಟ ಮಾಡಿ ಹೋಗೋದು. ಅದು ಇಲ್ಲಿ ವಿಶೇಷವಾದಂತ ಪದ್ಧತಿ. ದೇವರು ಎಲ್ಲಾ ಇಷ್ಟಾರ್ಥಗಳನ್ನು ನೆರವೇರಿಸಿ ಏನ್ ಜನಕ್ಕೆ ಏನು ಇದು ಬೇಕೋ ಎಲ್ಲಾನು ಕೊಡ್ತಾ ಇದ್ದಾರೆ. ಅದು ಈ ದೇವ್ರ ಮೇಲೆ ನಂಬಿಕೆ ಇರೋದು. ಅದು ಸ್ಥಳ ವಿಶೇಷ. ನನ್ನ ಹೆಸರು ವೆಂಕಟರಮಣಾಚಾರ್ ಅಂತ. ಈ ಬಂಗಾರ ತಿರುಪತಿ ದೇವಸ್ಥಾನದಲ್ಲಿ ಅರ್ಚಕರು. ಮತ್ತೆ ಈಗ ನೀವು ಸುದ್ದಿ ಮಾಡಕ್ ಬಂದಿದ್ದೀರಾ, ಜನಸುದ್ದಿ ವಾಹಿನಿ. ಇದಕ್ಕೆ ದೇವರು ಒಳ್ಳೆ ಇದು ಕೊಟ್ಟು ಅಭಿವೃದ್ಧಿ ಆಗ್ಲಿ, ಈ ಚಾನಲ್ ನಿಮ್ದು ಸುಮಾರು ಜನ ನೋಡಕ್ಕೆ ವೀಕ್ಷಕರು సిగలి, ಒಳ್ಳೆ అభివృద్ధి ಆಗ್ಲಿ ಅಂತ ದೇವರು ನಿಮ್ಗೆ ఆశీర్వాద ಮಾಡ್ಲಿ ಅಂತ ಬೇಡ್ತೀನಿ. డిస్ట్రిక్ట్ నుంచి ప్రొద్దుటూరు టూర్ ద్వారా వచ్చాము. బాగుంది, ఫస్ట్ టైం చూడడం మేము ఇదైతే చాలా బాగుంది. ఏమనిపించా దేవుని సూచి బాగుంది. పల్మేరు ఇంకా ఎన్ని గంటలకు వస్తున్నారు? మేము ఫస్ట్ టైమా? ఫస్ట్ ఏమనిపించింది దేవుని చూసి? బాగున్నాడు. మీరు మీరు పల్మేరా? ఏమనిపించింది దేవుని చూసి? బాగున్నాడు దేవుడు. పల్మేరు ఇంకా వచ్చింది ఫస్ట్ టైమా? ఫస్ట్ టైం సార్. మీరమ్మా? నాది పల్మేరా చూస్తారా దేవుని? చూసింది. ఎంత ఏమనిపించింది దేవుని చూసి? బానే అనిపిస్తుంది. ఫస్ట్ టైం వచ్చినారా? ఫస్ట్ టైం వస్తున్నారు. మేము పొద్దుటూరు ಆಂಧ್ರ నుంచి వచ్చినాರಾ? ಸರಿ, ದೇವ್ರ ನೋಡಕ್ ಬಂದಿದ್ದೀರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಸರ್? ತುಂಬಾ ಒಳ್ಳೇದು ಅನ್ಸುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು ನಾವು ಒಂದು 10 ವರ್ಷದಿಂದ ಬರ್ತೀವಿ. 10 ವರ್ಷದಿಂದ. ಮದನಪಲ್ಲಿ ಕ್ಲಾಸ್ ಅಲ್ಲಿಂದ ಬರ್ತೀವಿ. మీరు కర్ణాటకనా? ಕರ್ನಾಟಕ ಶ್ರೀನಿವಾಸಪುರ ನಿಂಕ ಏಮ ದೇವ್ರ చూస్తారు ಕನ್ನಡ ಬರುತ್ತಲ್ಲ? ಕನ್ನಡ ಬರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ದೇವ್ರ ನೋಡಿ? ಏನೋ ಒಳ್ಳೆ ಚೆನ್ನಾಗಿದ್ದಾನೆ. ಎಷ್ಟು ವರ್ಷದಿಂದ ಬಂದಿದ್ದೀರಾ? ನಾನು ಇವತ್ತೇ ಫಸ್ಟ್ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಾ? ಇವತ್ತೇ ಫಸ್ಟ್ ಬಂದಿರೋದು. ಫಸ್ಟ್ ಟೈಮಾ? ಅಮ್ಮ మీరు ನೀವ್ ಎಲ್ಲಿಂದ ಬಂದಿದ್ದೀರಿ? ನಮ್ದು ಅಕ್ಕ ಪಲ್ಮೇರಿಂದ ಬಂದಿದ್ದೀರಾ? ಎಷ್ಟು ಫಸ್ಟ್ ಟೈಮಾ ಏನು? ಫಸ್ಟ್ ಟೈಮ್ ನಾವು. ಏನ್ ಅನ್ಸುತ್ತೆ ದೇವ್ರ ನೋಡಿ? ಚೆನ್ನಾಗಿ ಅನಿಸ್ತದೆ. ಮಹಾಲಕ್ಷ್ಮೀ ಸಹ ಕುಟುಂಬಸ್ಯ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ